ಹಾಯ್ ಹಲೋ ನಮಸ್ತೆ. ಮಮತಾ ಕಿಚನ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಇನ್ಸ್ಟೆಂಟ್ ಒಂದು ಬನ್ ದೋಸೆ. ಬನ್ ಥರನೇ ಇದೆ, ದಪ್ಪ ದಪ್ಪ, ಒಳ್ಳೆ ಸಾಫ್ಟ್ ಆಗಿದೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಬನ್ ದೋಸೆ ಮಾಡಲಿಕ್ಕೆ ಬೇಕಾದಂಥ ಮೈನ್ ಇಂಗ್ರೀಡಿಯೆಂಟ್ಸ್ ರವೆ, ಬಾಂಬೆ ರವೆ. ಇದು 1/4 kg ತೆಗೆದುಕೊಂಡಿದ್ದೇನೆ. ಹಾಗೂ 200 ಗ್ರಾಮ್ ಮೊಸರು ತೆಗೆದುಕೊಂಡಿದ್ದೇನೆ. ತುಂಬ ಹುಳಿ ಇಲ್ಲದ ಮೊಸರು ತೆಗೆದುಕೊಂಡಿದ್ದೇನೆ. 2 ಸ್ಪೂನ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ತೆಗೆದುಕೊಂಡಿದ್ದೇನೆ. ಹಾಗೂ ಒಂದೇ 1 ಸ್ಪೂನು ಅವಲಕ್ಕಿ ನೆನೆಸಿಟ್ಟದು. ಅವಲಕ್ಕಿಯನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟುಕೊಂಡಿದ್ದೇನೆ. 1 ಸ್ಪೂನ್ ಖಾಲಿ ತೊಳೆದು ನೆನೆಸಿದಲ್ಲ, ತೊಳೆದು ತೆಗೆದಿಟ್ಟದ್ದು. ಅದಕ್ಕಾಗಿ 2 ನಿಮಿಷದಲ್ಲೇ ನೆನೆದಿದೆ ಒಳ್ಳೆ. ಅಷ್ಟೇ. ಇಷ್ಟನ್ನು ಮೊದಲಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ರವೆ ಹಾಕಿಕೊಂಡಿದ್ದೇನೆ. ಮೊಸರನ್ನು ಹಾಕಿಕೊಳ್ತಾ ಇದ್ದೇನೆ. ತೆಂಗಿನ ತುರಿ, ಅವಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಸಾಕಾಗೋದಿಲ್ಲ, ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ತುಂಬ ಅಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. 1-2 ಸುತ್ತು ತಿರುಗಿಸಿದರೆ ಸಾಕು. ಹಿಟ್ಟು ರುಬ್ಬಿಯಾಗಿದೆ. ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ತುಂಬ ದಪ್ಪ ಉಂಟು. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಕೊಳ್ಳೋಣ. ಸ್ವಲ್ಪ ನೀರು ಹಾಕಿಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡುವ. ಸಜ್ಜಿಗೆ ನೆನೆಬೇಕಿದ್ರೆ ಒಂದು 5-10 ನಿಮಿಷ ಬೇಕು. ಆಗ ಇದು ಸರಿ. ಮತ್ತೆ ನೋಡಿಕೊಂಡು ನೀರು ಹಾಕುವ. ಈಗ ಅದಕ್ಕೆ ಉಂಟು ಇದು. ತುಂಬ ನೀರು ಹಾಕಿ ಹಿಡಿದು ಬೇಡ. ಮತ್ತೆ ನೋಡಿ ತುಂಬ ದಪ್ಪ ಆದರೆ ಒಂದು ಇಡ್ಲಿ ಬ್ಯಾಟರ್ ಅದಕ್ಕೆ ಇದ್ರೆ ಸಾಕು. ಇಡ್ಲಿ, ಉದ್ದಿನ ದೋಸೆ, ಇಡ್ಲಿ ಎಷ್ಟು ದಪ್ಪ ಸಹ ಬೇಡ, ಉದ್ದಿನ ದೋಸೆ ಎಷ್ಟು ದಪ್ಪಕ್ಕೆ ಬಂದರೆ ಸಾಕು. ಉಂಟು ಉಂಟು ನೋಡುವ. ಇನ್ನು ತುಂಬ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿಕೊಳ್ಳು. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಹೀಗೆ ಇಡುವ. ಅಷ್ಟೊತ್ತಿಗೆ ನಾವು ಅದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ 1 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಹಾಗೂ 1 ಕ್ಯಾರೆಟ್ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಾಗೂ 1-2 ಹಸಿಮೆಣಸಿನಕಾಯಿ. ಖಾರ ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಬೋದು. ಎಲ್ಲವನ್ನು ಸಪೂರಕ್ಕೆ ಕಟ್ ಮಾಡಬೇಕು. ನಾನೀಗ ಇದನ್ನು ಚಾಪರಲ್ಲಿ ಹಾಕಿಕೊಂಡು ಸಪೂರಕ್ಕೆ ಕಟ್ ಮಾಡ್ತಾ ಇದ್ದೇನೆ. ತುರಿಲಿಕ್ಕೆ ಹೋಗೋದಿಲ್ಲ, ಇಲ್ಲಾಂದರೆ ಕ್ಯಾರೆಟ್ ತುರಿದು ತಗೊಳ್ಬೇಕು. ಚಾಪರ್ ಇದ್ದರೆ ಈ ರೀತಿ ಚಾಪರಲ್ಲಿ ಮಾಡಿಕೊಳ್ಬೋದು. ಒಂದು ನಿಮಿಷ ಪ್ರೆಸ್ ಮಾಡಿದರೆ ಸಾಕು. ಈರುಳ್ಳಿ ಸಪೂರಾಗಿ ಕಟ್ಟಾಯಿತು. ಚಾಪರ್ ತುಂಬ ಅರ್ಜೆಂಟಿಗೆ ತುಂಬ ಉಪಕಾರದ ವಸ್ತು ಇದು. ಸಾಧ್ಯ ಆದರೆ ಎಲ್ಲರೂ ತೆಗೆದುಕೊಳ್ಳೋದು ಒಳ್ಳೆಯದು. ಮನೇಲಿ ತುಂಬ ಅರ್ಜೆಂಟ್, ಬೇಗ ಸುಲಭವಾಗಿ ಒಂದು ಸಲ ಪ್ರೆಸ್ ಮಾಡಿದರೆ ಇಷ್ಟು ಸಪುರ ಆಯಿತು. ಎಷ್ಟು ಸಪುರ ಬೇಕಿದ್ರೂ ಮಾಡಿಕೊಳ್ಬೋದು ಇದರಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು ಇದು. ಮಗಳು ತಂದಾಗ ಫಸ್ಟಿಗೆ ಹೇಳಿದೆ, ಯಾಕೆ ತಗೊಂಡೋದು, ಎಂತಕ್ಕೆ ಬೇಕಿತ್ತ, ಯೂಸ್ ಇತ್ತ ಎಲ್ಲ. ನಾನು ಕೈಯಲ್ಲಿ ಫಾಸ್ಟ್ ಮಾಡ್ತೇನೆ. ಬಟ್ ಈಗ ಇದು ತುರಿದುಕೊಳ್ಳುವಂಥ ಐಟಮು, ಸಪುರಕ್ಕೆ ಕಟ್ ಮಾಡುವಂಥ ಐಟಮಿಗೆ ಇದು ತುಂಬ ಒಳ್ಳೆಯದು. ಒಂದು ನಿಮಿಷದಲ್ಲಿ ಕ್ಯಾರೆಟ್ ಯಾವ ರೀತಿಯಾಗಿದೆ ನೋಡಿ. ಎಕ್ದಮ್ ಧೂಳು. ಸಪುರ ಹೇಳಿದರೆ ಸಪುರ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳೋಣ. ಸಪೂರಕ್ಕೆ ಕಟ್ಟಾಗಿದೆ. ಕೊತ್ತಂಬರಿ ಸೊಪ್ಪು ಕೂಡ ಸಾಕು. ಹಸಿಮೆಣಸನ್ನು ಮಾತ್ರ ಸ್ವಲ್ಪ ದೊಡ್ಡ ತುಂಡು ಮಾಡಿ ಹಾಕ್ತೇನೆ. ಯಾಕೆ ಹೇಳಿದರೆ ಬೇಡದಿದ್ದರೆ ತೆಗಿಬೋದು, ಇಲ್ಲದ್ರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕಿಕೊಳ್ಬೋದು. ಹಸಿಮೆಣಸು ತುಂಬ ಖಾರ ಆದರೆ ಕಷ್ಟ. ಅದಕ್ಕೆ ಹಸಿಮೆಣಸನ್ನು ಸ್ವಲ್ಪ ದೊಡ್ಡದು ಮಾಡಿ ಹಾಕ್ತೇನೆ. ಹಸಿಮೆಣಸನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡಿದ್ದೇನೆ. ಹಾಗೂ ಕರಿಬೇವಿನ ಸೊಪ್ಪು. ಬನ್ನಿ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ. ಈಗ ಒಗ್ಗರಣೆ ಹಾಕಲಿಕ್ಕೆ ಒಲೆ ಮೇಲಿಂದು ಬಣ್ಣಲ್ಲೇ ಇಟ್ಕೊಂಡಿದ್ದೇನೆ. ಅದಕ್ಕೆ ತೆಂಗಿನೆಣ್ಣೆ ಹಾಕ್ತಿದ್ದೇನೆ.
2 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದಾಗ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಹಾಗೂ ಅರ್ಧ ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೇನೆ. ಇದು ಆಪ್ಷನಲ್, ಕಡಲೆಬೇಳೆ ಬೇಡ ಇದ್ರೆ ಸ್ಕಿಪ್ ಮಾಡ್ಬೋದು. ಉದ್ದಿನಬೇಳೆ ಇರಲಿ, ಪರಿಮಳ ಒಳ್ಳೆ ಬರ್ತದೆ. ಕಡಲೆಬೇಳೆ ಕೆಲವರಿಗೆ ಅಲ್ಲಿಗೆ ಸಿಕ್ಕಿಕೊಳ್ತದೆ ಹೇಳಿ ಆದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಇದರ ಜೊತೆ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕಿಕೊಳ್ತಾ ಇದ್ದೇನೆ. ಕಡಲೆಬೇಳೆ, ಉದ್ದಿನಬೇಳೆ ಜೊತೆ ಹಸಿಮೆಣಸು, ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಕಡಲೆಬೇಳೆ ಫ್ರೈ ಆಗಿದೆ. ಈಗ ಈರುಳ್ಳಿ ಕೂಡ ಹಾಕಿಕೊಳ್ತಾ ಇದ್ದೇನೆ. ಈ ಈರುಳ್ಳಿದು ಬಣ್ಣ ಬದಲಾಗಿದೆ. ನಾನು ಕ್ಯಾರೆಟ್ ತುರಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಕ್ಯಾರೆಟ್ ಬೇಯೋದೇನು ಬೇಡ, ಸ್ವಲ್ಪ ಹಸಿ ಬಾಡಿದ್ರೆ ಸಾಕು, ಹಸಿ ವಾಸನೆ ಹೋದರೆ ಅಷ್ಟೇ. ತುರಿದು ಬೇಕಿದ್ರೆ ತುರಿದು ಹಾಕಿಕೊಳ್ಬೋದು. ಈಗ 1 ನಿಮಿಷ ಆಗಿದೆ, ಸಾಕಿದು. ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ನಾನು ನಮ್ಮ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆನ ಹಾಕಿಕೊಂಡಿದ್ದೇನೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ಹಸಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಲಿಲ್ಲ, ಹಸಿ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ನಿಮಗೆ ಕ್ಯಾರೆಟ್ ಆಪ್ಷನಲ್, ನಿಮಗೆ ತುಂಬ ಬಾಯಿಗೆ ಸಿಗ್ತದೆ, ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹೇಳಿದರೆ ಖಾಲಿ ಹಿಟ್ಟಲ್ಲಿ ಸಹ ಮಾಡಿಕೊಳ್ಬೋದು. ಖಾಲಿ ಈರುಳ್ಳಿ ಒಂದು ಒಗ್ಗರಣೆ ಹಾಕಿ ಮಾಡಿಕೊಳ್ಬೋದು. ಇಲ್ಲದಿದ್ದರೆ ಇಲ್ಲ, ಹೀಗೆ ಮಕ್ಕಳಿಗೆ ತರಕಾರಿ ಒಟ್ಟಿಗೆ ಹೋಗ್ತದೆ ಹೇಳಿ ಆದರೆ ಈ ಥರ ಮಾಡಿಕೊಳ್ಳೋದು. ಇದು ತುಂಬ ಟೇಸ್ಟಾಗಿ ಬರ್ತದೆ, ಅದು ಸಹ ಟೇಸ್ಟ್ ಆಗ್ತದೆ. ಸ್ವಲ್ಪ ಬಾಯಿಗೆ ಸಿಗುತ್ತೆ. ಹೀಗೆ ಇದಕ್ಕೆ 1 ಚಿಟಿಕೆ ಅಡಿಗೆ ಸೋಡವನ್ನು ಹಾಕಬೇಕು. 1 ಚಿಟಿಕೆ, ಒಂದೇ 1 ಚಿಟಿಕೆ ನೋಡಿ, ಒಂದೇ 1 ಚಿಟಿಕೆ ಅಡಿಗೆ ಸೋಡಾ ಹಾಕ್ತಾ ಇದ್ದೇನೆ. ಆಪ್ಷನಲ್, ಬೇಡ ಇದ್ದರೆ ಬಿಡ್ಬೋದು. ಹಾಗೂ ಸ್ವಲ್ಪ ನೀರು ಹಾಕಬೇಕು. ಹಿಟ್ಟು ತುಂಬ ಗಟ್ಟಿಯಾಗಿದೆ. ಅಡಿಗೆ ಸೋಡಾ ಬೇಡ ಹೇಳುವವರು ಬಿಡ್ಬೋದು, ಇನ್ಸ್ಟೆಂಟಾಗಿ ಇದು ಮಾಡಿಕೊಳ್ಬೋದು ಸುಲಭದಲ್ಲಿ. ಯಾವುದು ಬೇಡ, ಖಾಲಿ ಹೀಗೆ ಮಾಡ್ತೇವೆ ಹೇಳಿದರೆ ಖಾಲಿ ಹೀಗೆ ಮಾಡ್ಬೋದು. ಸಜ್ಜಿಗೆ, ಮೊಸರು, ಉಪ್ಪು, ಈರುಳ್ಳಿ ಹಾಕಿ ಕಲಸಿ ಸಹ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಬೇಕಿದ್ರೆ ಈ ಥರ ಎಲ್ಲ ಪ್ಯಾಚಪ್ ಮಾಡಬೇಕು. ನೋಡಿ, ಈ ಅದಕ್ಕೆ ಬಂದರೆ ಸಾಕು. ಉದ್ದಿನ ದೋಸೆ ಅದಕ್ಕೆ ಬಂದರೆ ಸಾಕು. ಈ ಅದಕ್ಕೆ ಬಂದಿದೆ. ಈಗ ಇದನ್ನು ಮುಚ್ಚಿಟ್ಟು ಬಣಾಲಿ ಬಿಸಿ ಮಾಡುವ ಅಷ್ಟೊತ್ತಿಗೆ ಇದು ರೆಡಿ ಆಗ್ತದೆ. ಈಗ 3 ನಿಮಿಷ ಆಗಿದೆ. ನಮ್ಮ ಬನ್ ದೋಸೆ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ಬಂದಿದೆ, ಚಂದ ಬಂದಿದೆ. ಇನ್ನೊಂದು ಕೂಡ ಮಾಡ್ತೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ. ತಾಗಿಸ್ಕೊಳ್ಬೇಕು. ಬೆಂಕಿ ಮೀಡಿಯಮಲ್ಲಿ ಇಟ್ಟಿದ್ದೇನೆ, ತುಂಬ ಇದು ಇಡಲಿಲ್ಲ. 1, 1.5 3 ನಿಮಿಷ ಮುಚ್ಚುವ. ಈಗ ಇದು ರೆಡಿಯಾಗಿದೆ. ಒಂದು ಸೈಡ್ ಮಚ್ಚಾಕ್ತೇನೆ. ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಆಗಿದೆ, ತೆಗೆದುಕೊಳ್ಳೋಣ. ನೋಡಿ, ತೆಗೆದುಕೊಳ್ತಾ ಇದ್ದೇನೆ. ನಾನು ಎಲ್ಲವನ್ನು ಕೂಡ ಮಾಡಿಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಕಲರ್ ಡಾರ್ಕ್ ಬಂದಿದೆ, ಕಾರಣ ನಾನು ಸ್ವಲ್ಪ ಅವಲಕ್ಕಿ ಹಾಕಿದ್ದೇನೆ. ಅವಲಕ್ಕಿ ಹಾಕಿದರೆ ಟೇಸ್ಟ್ ಜಾಸ್ತಿ ಆಗ್ತದೆ. ಇಲ್ಲ ನಿಮಗೆ ವೈಟೇ ಬೇಕು ಹೇಳಿದರೆ ನೀವು ಅವಲಕ್ಕಿಯನ್ನು ಸ್ಕಿಪ್ ಮಾಡಿಕೊಳ್ಬೋದು. ಅವಲಕ್ಕಿ ಸ್ಕಿಪ್ ಮಾಡಿದರೆ ವೈಟ್ ಕಲರ್ ಬರ್ತದೆ. ಅವಲಕ್ಕಿ ಹಾಕಿದರೆ ಸ್ವಲ್ಪ ಅಡಿ ಖರ್ಚಿದಾಗೆ ಬರ್ತದೆ. 1/4 kg ಹಿಟ್ಟಲ್ಲಿ ನನಗೆ ಒಂದು 4 ಅವರ್ ತಿಂದಿದ್ದಾರೆ. 8 ದೋಸೆ ಆಗಿದೆ. ಇದು ಕೂಡ ಆಗಿದೆ, ಮಚ್ಚಾಕಿಕೊಳ್ಳೋಣ. ಇದು ಕೂಡ ರೆಡಿಯಾಗಿದೆ, ತೆಗೆದುಕೊಳ್ಳೋಣ. ಸ್ವಲ್ಪ ಅವಸರ ಆಯಿತು, ನಂದು ಸ್ವಲ್ಪ ಹಿಡಿಯಿತು, ಅವಸರ ಜಾಸ್ತಿ ಆಯಿತು.
ಕೊನೆಯದೇಳಿ ಒಂದು ತೆಗೆಯುವಾಗ ಸ್ವಲ್ಪ ಗಡಿಬಿಡಿ ಮಾಡಿದೆ, ಆದ ಕಾರಣ ಸ್ವಲ್ಪ ಒಡೆದೋಯ್ತು. ಬಂದು ಸಹ ಕರೆಕ್ಟ್ ಒಡೆದು ಬಂತು. ನೋಡಿ ಹೊಡೆದಾಗೆ ಯಾವ ರೀತಿ ಇದೆ ಹೇಳಿ, ಒಳ್ಳೆ ಸಾಫ್ಟ್ ಆಗಿದೆ, ಒಳ್ಳೆ ಬನ್ ಥರನೇ ಇದೆ. ಇದನ್ನು ಚಟ್ನಿ ಜೊತೆ ತಿನ್ಬೋದು, ಹೀಗೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇದೆ. ಚಟ್ನಿ ಬೇಕೇಳಿಲ್ಲ, ನಾನು ಚಟ್ನಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ, ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ. ಆದರೆ ನನ್ನ ಗಂಡ ಹೀಗೆ ತಿಂದು ಹೀಗೆ ಟೇಸ್ಟ್ ಇದೆ ಹೇಳಿ ಹೀಗೆ ತಿಂದು ಹೋಗಿ ಆಯಿತು, ಚಟ್ನಿ ಬೇಡ ಹೇಳಿ. ಅದ ಕಾರಣ ಇನ್ನು ನನಗೆ ಒಬ್ಬಳಿಗೆ ಚಟ್ನಿಯನ್ನು ಮಾಡಿಕೊಳ್ಳೋದಿಲ್ಲ, ಹೀಗೆ ತಿಂತೇನೆ. ನೀವು ಬೇಕಿದ್ರೆ ಚಟ್ನಿ ಜೊತೆ ಸವಿಬೋದು, ಅಲ್ಲ ಇದೇ ರೀತಿ ಬೇಕಿದ್ರೆ ಹೀಗೆ ಖಾಲಿ ತಿನ್ಬೋದು. ಒಳ್ಳೆ ಟೇಸ್ಟ್ ಆಗಿದೆ, ಸೂಪರ್ ಟೇಸ್ಟ್ ಆಗಿದೆ. ಎಲ್ಲರೂ ಟ್ರೈ ಮಾಡಿ, ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗ್ಬೋದು. ಅವಲಕ್ಕಿನ ಬೇಡದಿದ್ರೆ ಸ್ಕಿಪ್ ಮಾಡಿ, ಯಾಕೆ ಹೇಳಿದರೆ ಇದು ಕಲರ್ ಸ್ವಲ್ಪ ಡಾರ್ಕ್ ಬರ್ತದೆ ಅವಲಕ್ಕಿ ಹಾಕಿದರೆ. ಅವಲಕ್ಕಿ ಹಾಕದಿದ್ರೆ ಒಳ್ಳೆ ಬಿಳಿ ಬಿಳಿ ಬರ್ತದೆ. ಅವಲಕ್ಕಿ ಹಾಕಿದರೆ ಸ್ಮೂತ್ ಜಾಸ್ತಿ ಇರ್ತದೆ. ನೋಡಿ ಒಳ್ಳೆ ದೋಸೆ ಒಳ್ಳೆ ರೀತಿಯಾಗಿ ಬಂದಿದೆ, ನೀವು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು, ಅರ್ಜೆಂಟ್ ರಾತ್ರಿ ನೆನೆಸಲಿಕ್ಕೆ ಮರ್ತೋದ್ರೆ ದಿಢೀರಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ. ಥ್ಯಾಂಕ್ ಯು.